ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕು. ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ಇರಲಿ ಎಚ್ಚರ. ಡೆತ್ ನೋಟ್ ಬರೆದು 14ರ ಬಾಲಕ ಆತ್ಮಹತ್ಯೆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ವಿಚಾರ ಬಹಿರಂಗವಾಗಿದೆ. 3 ದಿನದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಬಾಲಕ ಗಂಧಾರ್ ಚನ್ನಮ್ಮನ ಕೆರೆಯ ಅಚ್ಚುಕಟ್ಟು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ ತನಿಖೆಗೆ ಇಳಿದಾಗ ಶಾಕಿಂಗ್ ವಿಚಾರಗಳು ಬಯಲಿಗೆ ಬರ್ತಾ ಇದೆ. ಜಪಾನಿನ ಪ್ರಸಿದ್ಧ ವೆಬ್ ಸೀರೀಸ್ ಹುಚ್ಚಿನಿಂದ ಬಾಲಕ ಬಲಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ವೆಬ್ ಸೀರೀಸ್ಗಳು ಇತ್ತೀಚೆಗೆ ಯಾವ ರೀತಿಯಾದಂತಹ ಪರಿಣಾಮವನ್ನ ಬೀರ್ತಾ ಇದೆ ಮಕ್ಕಳ ಮೇಲೆ ಅನ್ನೋದು ಗಮನಿಸಬೇಕು ಪೋಷಕರು. ಡೆತ್ ನೋಟ್ ಎಂಬ ವೆಬ್ ಸೀರೀಸ್ ಅನ್ನ ನೋಡ್ತಾ ಇದ್ದಂತಹ ಬಾಲಕ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಸಂಚಿಕೆಗಳನ್ನ ತಪ್ಪದೇ ನೋಡಿದಂತಹ ಗಂಧಾರ್ ತನ್ನ ರೂಮ್ನಲ್ಲೇ ವೆಬ್ ಸೀರೀಸ್ ಪಾತ್ರವನ್ನ ಆತ ಬಿಡಿಸಿದ್ದ. ಈ ವೆಬ್ ಸೀರೀಸ್ ಪ್ರೇರಣೆಯಿಂದಲೇ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರ ಅನ್ನುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪೋಷಕರು ಕೂಡ ನೋಡ್ಬೇಕು. ಏನ್ ನೋಡ್ತಾ ಇದ್ದಾರೆ ಮಕ್ಕಳು, ಯಾವ ಸ್ಟೋರಿಯನ್ನ ನೋಡ್ತಾ ಇದ್ದಾರೆ ಅನ್ನೋದನ್ನ ಸ್ವಲ್ಪ ಗಮನ ಹರಿಸಬೇಕು. ಡೆತ್ ನೋಟ್ ಬರೆದು 14ರ ಬಾಲಕ ಆತ್ಮಹತ್ಯೆ ಕೇಸ್ ಏನಿದೆಯಲ್ಲ, ಇದಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. 3 ದಿನದ ಹಿಂದೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಂತಹ ಬಾಲಕ ಗಂಧಾರ್ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಈ ಜಪಾನಿನ ಪ್ರಸಿದ್ಧ ವೆಬ್ ಸೀರೀಸ್ ಇದೆಯಲ್ಲ, ಆ ಹುಚ್ಚಿನಿಂದ ಈ ಬಾಲಕ ಬಲಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಡೆತ್ ನೋಟ್ ಎಂಬ ವೆಬ್ ಸೀರೀಸ್ ಅನ್ನ ನೋಡ್ತಾ ಇದ್ದಂತಹ ಬಾಲಕ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ವೆಬ್ ಸೀರೀಸ್ ವಿಚಾರ ಬಯಲಾಗಿದೆ. ತನ್ನ ರೂಮ್ನಲ್ಲಿ ವೆಬ್ ಸೀರೀಸ್ನ ಪಾತ್ರದ ಚಿತ್ರಗಳನ್ನ ಕೂಡ ಬರೆದಿದ್ದ ಗಂಧಾರ್.